Hello everyone, welcome to Sanmargaha classes. 24ನೇ ಪ್ರಶ್ನೆ ಅಮೆರಿಕನ್ ಸ್ವಾತಂತ್ರ್ಯ ಸಂಗ್ರಾಮ ಮತ್ತು 24ನೇ ಪ್ರಶ್ನೆ ಕ್ರಾಂತಿ ಹಾಗೂ ರಾಷ್ಟ್ರಪ್ರಭುತ್ವಗಳ ಉದಯ ಎಂಬಂತಹ ಚಾಪ್ಟರ್ ಇಂದ ಅಮೆರಿಕನ್ ಸ್ವಾತಂತ್ರ್ಯ ಸಂಗ್ರಾಮದ ಕಾರಣಗಳನ್ನ ತಿಳಿಸಿ. ಇದನ್ನ 6 ವಾಕ್ಯಗಳಲ್ಲಿ ಉತ್ತರಿಸಿ ಅಂತ ಕೇಳಿದ್ದಾರೆ. ಅಮೆರಿಕಾದ 13 ವಸಾಹತುಗಳು ಬ್ರಿಟಿಷರ ಅಧೀನದಲ್ಲಿ ಇದ್ದಂಥದ್ದು ನಿಮಗೆ ತಿಳಿದಿದೆ ಅಲ್ವಾ? ಸೊ 13 ವಸಾಹತುಗಳು ಬ್ರಿಟಿಷರ ಅಧೀನದಲ್ಲಿ ಇದ್ದವು. ಓಕೆ, ಸೊ ಈ ವಸಾಹತುಗಳ ಬಗ್ಗೆ ಮಾತೃ ದೇಶದ ಧೋರಣೆ, ವಸಾಹತುಗಳ ಸ್ವಾತಂತ್ರ್ಯ ಪ್ರೇಮ, ಸಪ್ತವಾರ್ಷಿಕ ಯುದ್ಧಗಳ ಪರಿಣಾಮಗಳು. ಸಪ್ತವಾರ್ಷಿಕ ಯುದ್ಧ ನಡೆದದ್ದು ಯಾವಾಗ ಮಕ್ಕಳೇ? 1756ರಿಂದ 63ರವರೆಗೆ ಫ್ರಾನ್ಸ್ ಮತ್ತು ಇಂಗ್ಲೆಂಡ್ ನಡುವೆ ನಡೆದಂತಹ ಸಪ್ತವಾರ್ಷಿಕ ಯುದ್ಧ. ಓಕೆ, ಸೊ ಈ ಯುದ್ಧದ ಪರಿಣಾಮವು ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ನಾಂದಿ ಹಾಡಿತು. ನೌಕಾ ಕಾಯ್ದೆಗಳು ಜಾರಿಗೆ ತಂದಂತಹ ನೌಕಾ ಕಾಯ್ದೆಯು ಥಾಮಸ್ ಪೈನ್, ಜಾನ್ ಆಡಮ್ಸ್, ಸ್ಯಾಮ್ಯುಯಲ್ ಆಡಮ್ಸ್, ಜಾನ್ ಎಡ್ವರ್ಡ್ ಕೋಕ್ ಮತ್ತು ಬೆಂಜಮಿನ್ ಫ್ರಾಂಕ್ಲಿನ್ ಮುಂತಾದ ಬರಹಗಾರರ ಪ್ರಭಾವವು ಕೂಡ ಜನರ ಮೇಲೆ ಉಂಟಾಗಿ ಇದು ಸಂಗ್ರಾಮಕ್ಕೆ ಕಾರಣವಾಗುತ್ತೆ. ಕ್ವಿಬೆಕ್ ಕಾಯ್ದೆಯನ್ನು 1774ರಲ್ಲಿ ಜಾರಿಗೆ ತರಲಾಯಿತು. ಈ ಕಾಯ್ದೆಯು ಅಮೆರಿಕದ ಮದ್ಯ ತಯಾರಕರಿಗೆ ಕಾಕಂಬಿ ಸಾಗಿಸಲು ಅನುಕೂಲವನ್ನ ಒದಗಿಸಿ ಕ್ವಿಬೆಕ್ ವಸಾಹತುಗಳ ಅಸಹನೆಗೆ ಕಾರಣವಾಗುತ್ತೆ. 1774ರಲ್ಲಿ ಜಾರಿಗೆ ತಂದಂತಹ ಕ್ವಿಬೆಕ್ ಕಾಯ್ದೆಗಳು ವಸಾಹತುಗಳ ಅಸಹನೆಗೆ ಕಾರಣ ಆಗತ್ತೆ. ಇದರಿಂದಾಗಿ ಸ್ವಾತಂತ್ರ್ಯ ಹೋರಾಟಕ್ಕೆ ಪ್ರೇರಣೆಯನ್ನ ಕೊಡುತ್ತೆ. ಸೊ ಟೌನ್ಶೆಡ್ ತೆರಿಗೆಗಳು ಮತ್ತು ಬೋಸ್ಟನ್ ಚಹಾಕೂಟ ನಡೆದಂಥದ್ದು 1773ರಲ್ಲಿ. ಓಕೆನಾ? ಸೊ 1767ರಲ್ಲಿ ಚಹಾ ಮತ್ತು ಕಾಗದ, ಗಾಜು ಮುಂತಾದ ವಸ್ತುಗಳ ಮೇಲೆ ತೆರಿಗೆ ಹಾಕಲು ಸಾಧ್ಯವಾಯಿತು. ತೆರಿಗೆ ಹಾಕ್ತಾ ಇದ್ರು ಮಕ್ಕಳೇ. ಓಕೆನಾ? ಸೊ ಇದರಿಂದಾಗಿ 1773ರಲ್ಲಿ ವಿರೋಧವಿದ್ದರೂ ಬ್ರಿಟನ್ ಚಹಾ ಪುಡಿ ತುಂಬಿದ ಹಡಗೊಂದನ್ನ ಬೋಸ್ಟನ್ ಬಂದರಿಗೆ ಕಳುಹಿಸುತ್ತೆ. ಓಕೆ, ಸೊ ಇದು ಬೋಸ್ಟನ್ ಚಹಾಕೂಟ. ಸೊ 50 ಜನರ ಗುಂಪಂದು ರೆಡ್ ಇಂಡಿಯನ್ರ ವೇಷ ಧರಿಸಿ ಚಹಾ ತುಂಬಿದ ಹಡಗನ್ನ ಪ್ರವೇಶಿಸಿ 340 ಚಹಾ ಪೆಟ್ಟಿಗೆಗಳನ್ನ ಸಮುದ್ರಕ್ಕೆ ಎಸೆಯಲಾಯಿತು. ಸೊ ಈ ಎಲ್ಲ ಒಂದು ಘಟನೆಗಳ ಕಾರಣದಿಂದಾಗಿ ಈ ಎಲ್ಲ ಒಂದು ಘಟನೆಗಳು ಅಮೆರಿಕನ್ ಸ್ವಾತಂತ್ರ್ಯ ಸಂಗ್ರಾಮಕ್ಕೆ ಕಾರಣವಾಗುತ್ತೆ. ಓಕೆ, ಥ್ಯಾಂಕ್ ಯು.